ಸ್ನೇಹಿತರ ನಮಸ್ಕಾರ. ಒಂದು ಕಡೆ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಲಾಕ್ ಆಗಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಈಗಾಗಲೇ ಜೈಲು ಶಿಕ್ಷೆಯನ್ನು ಅನುಭವಿಸ್ತಿದ್ರೆ, ಮತ್ತೊಂದು ಕಡೆ ಇದೇ ಪ್ರಕರಣದಲ್ಲಿ ಬಹುದೊಡ್ಡ ಒಂದು ತಿರುವು ಕೂಡ ಸಿಕ್ಕಿದೆ. ಇಡೀ ಪ್ರಕರಣಕ್ಕೆ ಬಹುದೊಡ್ಡ ತಿರುವು ಕೂಡ ಸಿಕ್ಕಿದೆ. ಈಗಾಗಲೇ ಈ ಪ್ರಕರಣದ ತನಿಖಾಧಿಕಾರಿಯಾಗಿದ್ದಂತಹ ಒಬ್ಬ ಅಧಿಕಾರಿ ಮೇಲೇ ಈಗ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. ತನಿಖಾಧಿಕಾರಿಯಾಗಿದ್ದಂತಹ ಗಿರೀಶ್ ನಾಯ್ಕ್ ವಿರುದ್ಧ ಈ ಆರೋಪವನ್ನು ಮಾಡಲಾಗಿದ್ದು, ಕ್ರಿಮಿನಲ್ ಕೇಸನ್ನು ದಾಖಲು ಮಾಡುವಂತೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಹಾಗಾದರೆ ದರ್ಶನ್ ಕೇಸ್ನಲ್ಲಿ ಪೊಲೀಸರು ಮಾಡಿದಂಥ ಆ ಮಹಾ ಎಡವಟ್ಟಾದರೂ ಏನು? ಆರೋಪಿಗಳ ವಿಚಾರದಲ್ಲಿ ಇವರಲ್ಲಿ ಯಾವ ತಪ್ಪನ್ನು ಮಾಡಿದ್ರು ತನಿಖೆಯ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀನಿ. ಜೊತೆಗೆ ಈ ಬಗ್ಗೆ ವಕೀಲರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಾಸ್ವಾಮಿ ಪ್ರಕರಣ. ಈ ಪ್ರಕರಣ ಯಾವಾಗ ಒಂದು ಮುನ್ನೆಲೆಗೆ ಬರ್ತದೋ ಆಗ ತಟ್ಟಂತೇಳಿ ನೆನಪಾಗುವಂಥ ಹೆಸರು ರೇಣುಕಾಸ್ವಾಮಿ ಮತ್ತು ದರ್ಶನ್ ಅವರ ಹೆಸರು. ಅದರಲ್ಲೂ ಕೂಡ ಈ ಪ್ರಕರಣದಲ್ಲಿ ದರ್ಶನ್, ಪವಿತ್ರಗೌಡ ಮತ್ತು ಇನ್ನುಳಿದಂತೆ ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದರ ನಡುವೆನೇ ಈಗ ಇದೇ ಕೇಸ್ಗೆ ಮತ್ತೊಂದು ದೊಡ್ಡ ತಿರುವು ಸಿಗುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಈಗಾಗಲೇ ಈ ಪ್ರಕರಣದ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಈಗ ತನಿಖಾಧಿಕಾರಿಯಾಗಿದ್ದಂತಹ ಗಿರೀಶ್ ನಾಯಕ್ ಅವರು ಆ ಸಂದರ್ಭದಲ್ಲಿ ಅವತ್ತು ಕಾಮಾಕ್ಷಿಪಾಳ್ಯ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತಹ ಗಿರೀಶ್ ನಾಯಕ್ ಅವರು ರೇಣುಕಾಸ್ವಾಮಿ ಈ ಹತ್ಯೆ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಇನಿಷಿಯಲ್ ಸ್ಟೇಜ್ನಲ್ಲಿ ಇವರು ಮಾಡಿದಂತಹ ಎಡವಟ್ಟು ಏನು ಅನ್ನೋದನ್ನು ಈಗ ವಕೀಲರು ಪತ್ತೆ ಹಚ್ಚಿದ್ದಾರೆ ಮತ್ತು ಅದನ್ನು ಈಗಾಗಲೇ ಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗೆಯೇ ಈ ಕುರಿತಾದಂತೆ ತನಿಖಾಧಿಕಾರಿಯ ವಿರುದ್ಧ ಒಂದು ಕ್ರಿಮಿನಲ್ ಕೇಸನ್ನು ಕೂಡ ದಾಖಲು ಮಾಡಬೇಕು. ಇಲ್ಲಿ ಪೊಲೀಸರೇ ತಪ್ಪನ್ನು ಮಾಡಿದ್ದಾರೆ ಮತ್ತು ಇದು ಸಾಮಾನ್ಯವಾದಂತಹ ತಪ್ಪು ಅಲ್ವೇ ಅಲ್ಲ, ಮಹಾ ಪ್ರಮಾದವನ್ನೇ ಮಾಡಿದ್ದಾರೆ, ಗೊತ್ತಿದ್ದೇ ಮಾಡಿದ್ದಾರೆ ಮತ್ತು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಒಂದಷ್ಟು ಜನರನ್ನು ಸಿಲುಕಿಸಬೇಕು ಮತ್ತು ಪ್ರಕರಣದ ದಿಕ್ಕನ್ನು ತಪ್ಪಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಇವರು ಮಾಡಿರುವಂತಹ ಕೃತ್ಯ ಇದು ಅನ್ನುವಂತಹ ಗಂಭೀರ ಆರೋಪವನ್ನು ಈಗಾಗಲೇ ಇಲ್ಲಿ ವಕೀಲರು ಮಾಡಿದ್ದಾರೆ. ಈಗ ವಕೀಲರು ಮಾಡಿರುವಂಥ ಆರೋಪದಲ್ಲಿ ಪ್ರಮುಖವಾಗಿ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಮಹಜರ್ ಮಾಡಿದ್ದು, ಆ ಮಹಜರ್ ಕುರಿತಾದಂತೆ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಹಜರ್ ಕಾಪಿಯನ್ನು ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ. ಆದರೆ ಇಲ್ಲೇ ಇರೋದು ನೋಡಿ ಟ್ವಿಸ್ಟು. ಇಲ್ಲಿ ಅಸಲಿಗೆ ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇರುವಂಥ ಟೈಲ್ಸ್ಗೂ ಈ ಮಹಜರ್ ಕಾಪಿಯಲ್ಲಿ ಅವರು ಅಂಟಿಸಿರುವಂಥ ಫೋಟೋದಲ್ಲಿ ಇರುವಂಥ ಟೈಲ್ಸ್ಗೂ ಸಾಮ್ಯತೆ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು. ಎರಡನೇದು, ಠಾಣೆಯಲ್ಲಿ ಇವರು ಈ ಮಹಜರನ್ನು ಮಾಡಿಯೇ ಇಲ್ಲ. ಈ ಫೋಟೋವನ್ನು ಕ್ಲಿಕ್ಕಿಸಿದಾರಲ್ಲ, ಇದು ಠಾಣೆಯಲ್ಲಿ ತೆಗೆದಿರುವಂತಹ ಫೋಟೋ ಅಲ್ವೇ ಇಲ್ಲ, ಬೇರೆ ಯಾವುದೋ ಪ್ರದೇಶದಲ್ಲಿ ತೆಗೆದು ಅದನ್ನು ಠಾಣೆ ಅಂತ ಹೇಳಿಬಿಟ್ಟು ತೋರಿಸಿದ್ದಾರೆ. ಹೀಗಾಗಿ ಇಲ್ಲಿ ದೊಡ್ಡ ತಪ್ಪನ್ನೇ ಇವರು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ವಕೀಲರು ಕೂಡ ಪಾಯಿಂಟ್ ಔಟ್ ಮಾಡಿ ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ನಿಮಗೆ ಇನ್ನೂ ಕೂಡ ಬಿಡಿಸಿ ಹೇಳಬೇಕು ಅಂತ ಹೇಳಿದ್ರೆ, ಈ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಅಂತ ಹೇಳ್ಬಿಟ್ಟು ಸ್ಥಳವನ್ನು ಮೆನ್ಷನ್ ಮಾಡ್ತಾರೆ. ಆ ಮಹಜರ್ ಕಾಪಿಯಲ್ಲಿ ನೋಡಿ ಗಮನಿಸ್ತಾ ಇದ್ದೀರಲ್ವಾ, ಈ ಫೋಟೋ ಇದೆಯಲ್ಲ, ಇದು ಕಾಮಾಕ್ಷಿಪಾಳ್ಯ ಅಸಲಿ ಫೋಟೋ, ಕಾಮಾಕ್ಷಿಪಾಳ್ಯ ಠಾಣೆಯ ಅಸಲಿ ಫೋಟೋ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫ್ಲೋರಿಂಗ್ ಇರುವಂಥದ್ದು ಒಂದು ಚಿಕ್ಕ ಚಿಕ್ಕ ಗಾತ್ರದ ಟೈಲ್ಸ್ ಫ್ಲೋರಿಂಗ್ ಇದೆ. ಆದರೆ ಮಗದೊಂದು ಕಡೆಯಲ್ಲಿ ನೋಡಿ ದೊಡ್ಡ ದೊಡ್ಡ ಗಾತ್ರದ ಫ್ಲೋರಿಂಗ್ ಇರುವಂತಹ ಒಂದು ಜಾಗದಲ್ಲಿ ಇವರನ್ನು ನಿಲ್ಲಿಸಿ ಫೋಟೋವನ್ನು ತೆಗೆದಿದ್ದಾರೆ. ಸೊ ಅಲ್ಲಿಗೆ ಒಂದಂತೂ ಸ್ಪಷ್ಟವಾಯಿತು, ಆ ಟೈಲ್ಸ್ಗೂ ಈ ಟೈಲ್ಸ್ಗೂ ಫ್ಲೋರಿಂಗಿಗೂ ಮ್ಯಾಚ್ ಆಗ್ತಿಲ್ಲ ಒಂದು. ಎರಡನೇದು, ಇಲ್ಲಿ ಇವರು ಬೇರೆ ಜಾಗದಲ್ಲಿ ನಿಂತು ಫೋಟೋ ತೆಗೆದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬ್ಯಾಕ್ಗ್ರೌಂಡನ್ನು ನೋಡಿದ್ರೂ ಕೂಡ ಅಂದಾಜಾಗ್ತದೆ ಮತ್ತು ಈ ಜಾಗವನ್ನು ನೋಡಿದ್ರೂ ಕೂಡ ಅಂದಾಜಾಗ್ತದೆ. ಹೀಗಾಗಿ ಈಗ ಆರೋಪಿಗಳ ಪರ ವಕೀಲರಾಗಿರುವಂತಹ DS ಸುಧನ್ವ ಅವರು ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಗಂಭೀರವಾದಂತಹ ವಿಚಾರಗಳನ್ನೇ ಪ್ರಶ್ನೆ ಮಾಡಿದ್ದಾರೆ. ಇದು ಒಂದು ಲೋಪ ಅಂತೇಳಿ ಹೇಳೋದಕ್ಕಿಂತನೂ ಮುಖ್ಯವಾಗಿ ಇದೊಂದು ಉದ್ದೇಶಪೂರ್ವಕವಾಗಿಯೇ ಮಾಡಿರುವಂತಹ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡಿ ಇಲ್ಲಿ ಸಮಾಜದ ಮತ್ತು ಕೋರ್ಟ್ನ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾ ಇದೊಂದು ಹೀನ ಕೃತ್ಯ ಅಂತೇಳಿ ಖಂಡಿಸಿದ್ದಾರೆ. ಇಲ್ಲಿ ಬ್ಯಾಕ್ಗ್ರೌಂಡನ್ನು ನೋಡಿ, ಇದರಲ್ಲಿ ನಾನು ಆರೋಪಿ ನಂಬರ್ 3 ಪವನ್ ಪರ ವಕೀಲಿಕೆಯನ್ನು ಮಾಡುತ್ತಿದ್ದೇನೆ. ಆತನ ಪರವಾದಂಥ ವಕೀಲ ನಾನು. ಇಲ್ಲಿ ಆತನನ್ನು ಸಿಲುಕಿಸುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಇವರ ಗಂಭೀರವಾದಂಥ ಆರೋಪ. ಇದ್ರ ಜೊತೆಗೆ 7 ಆರೋಪಿಗಳು ಕೂಡ ಇಲ್ಲಿ ಏನೂ ಕೂಡ ತಪ್ಪಿಲ್ಲದೆ ಲಾಕ್ ಆಗಿದ್ದಾರೆ ಅನ್ನುವಂಥದ್ದು ಇವರ ಮತ್ತೊಂದು ಆರೋಪ. ಆಗಿನ ಕಾಮಾಕ್ಷಿಪಾಳ್ಯದ ಇನ್ಸ್ಪೆಕ್ಟರ್ ಆದಂತಹ ಗಿರೀಶ್ ನಾಯಕ್ ಮತ್ತು ಅವರ ಸಿಬ್ಬಂದಿ
ಇವರು ಏನೇನು ರಿಕವರಿ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ ನೋಡಿ, ಅದನ್ನು ಮಹಜರ್ ಡ್ರಾ ಮಾಡ್ತಾರೆ. ರಾತ್ರಿ ಅಂದರೆ 11ನೇ ತಾರೀಕು ರಾತ್ರಿ 1 ಗಂಟೆಗೆ ಈ ಫೋನ್ಗಳನ್ನು ಸೀಸನ್ ಮಾಡಿದ್ವಿ ಅಂತೇಳಿ ಹೇಳ್ತಾರೆ. ಅದಕ್ಕೆ 2 ಫೋಟೋಸ್ಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಬಟ್ಟು ಅಲ್ಲಿ ಈ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಗಮನಕ್ಕೆ ಬಂದಿದ್ದೇನು ಅಂದರೆ, ಒಂದು ಏನು ಆ ಫೋಟೋ ಏನು ಹಾಕಿದ್ದಾರೆ, ಆ ಫೋಟೋಗೂ ಇಲ್ಲಿ ನಡೆದಿರುವಂತಹ ಘಟನೆಗೂ ಸಾಮ್ಯತೆ ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂಥೇಳಿ. ಇನ್ನು ಮೊಬೈಲ್ಗಳನ್ನು ಇಟ್ಕೊಂಡು ಫೋಟೋವನ್ನು ತೆಗೆದಿರುವಂಥದ್ದು ಆ ಜಾಗ ಪೊಲೀಸ್ ಠಾಣೆ ಅಲ್ಲವೇ ಅಲ್ಲ ಅನ್ನುವಂಥದ್ದು ಇವರ ಆರೋಪ. ಇದು ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋ ಅಂತ ಹೇಳಿಬಿಟ್ಟು ಪೊಲೀಸರು ಹೇಳಿದ್ದಾರೆ. ಆದರೆ ಕಾಮಾಕ್ಷಿಪಾಳ್ಯದಲ್ಲಿ ಆಗಿರುವಂಥ ರಿಕವರಿ ಅಲ್ಲ, ಇದು ಮಹಜರಾಗಿರುವಂಥದ್ದು ಅಲ್ಲ ಅನ್ನುವಂಥದ್ದು. ಇನ್ನು ಇಲ್ಲಿ ಬೇಕು ಅಂತಲೇ ಈ ರೀತಿ ಮಾಡಿದ್ದಾರೆ, ಅಂದರೆ ಸಾಕ್ಷಿಗಳನ್ನು ತಿರುಚುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ವಕೀಲರ ಆರೋಪ. ಇದು ಸಾಕಷ್ಟು ರೀತಿಯಲ್ಲಿ ಈ ಕೇಸ್ನ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಇವರು ಹೇಳ್ತಾರೆ. ಒಂದು, ಈ ಚೈನ್ ಆಫ್ ಕಸ್ಟಡಿ ಹೋಯಿತು. ಯಾವ ಆ 8 ಫೋನ್ಗಳು, ಆ 8 ಫೋನ್ಗಳಲ್ಲಿದ್ದಂತಹ ಸಾಕ್ಷಿಗಳನ್ನು ಸಂಗ್ರಹಿಸುವಂತಹ ಸಂದರ್ಭದಲ್ಲಿ ಇವರು ಏನು ಆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಅದನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಕೋರ್ಟ್ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಮೊದಲನೇ ದಿನದಿಂದ ಈ ಇನ್ವೆಸ್ಟಿಗೇಷನ್ ಒಂದು ರೀತಿಯಲ್ಲಿ ಟೆಂಡೆಂಟ್ ಇನ್ವೆಸ್ಟಿಗೇಷನ್ ಆಗಿತ್ತು, ಅಂದರೆ ಫೇರ್ ಇನ್ವೆಸ್ಟಿಗೇಷನ್ ಆಗಿರಲಿಲ್ಲ. ಸತ್ಯ ಅವರಿಗೆ ಬೇಕಾಗಿ ಇರಲಿಲ್ಲ. ಮೊದಲನೇ ದಿನದಿಂದ ಕೂಡ ಇವರಿಗೆ ಸಾಕ್ಷಿನ ಪೊಲೀಸವರು ಒಂದು ರೀತಿಯಲ್ಲಿ ಮರೆಮಾಚಬೇಕು, ನಿಜವಾದಂಥ ಸಾಕ್ಷಿಗಳನ್ನು ಮರೆಮಾಚಬೇಕು, ಇವರಿಗೆ ಬೇಕಾದಂಥ ಸಾಕ್ಷಿಗಳನ್ನು ಇಲ್ಲಿ ತೋರಿಸ್ಬೇಕು, ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು, ಸಮಾಜದ ದಿಕ್ಕನ್ನು ಹೇಗೆ ತಪ್ಪಿಸಬೇಕು ಎಲ್ಲವನ್ನು ಕೂಡ ನೋಡ್ತಾ ಇದ್ದರು. ಇನ್ನು ಎರಡನೇದು, ಈ ಬೆನಿಫಿಟ್ ಆಫ್ ಡೌಟ್ ಅಂತೇಳಿ ಹೇಳ್ತಾರಲ್ಲ, ಇಲ್ಲೂ ಕೂಡ ಮೋಸನೇ ಆಗಿದೆ ಎನ್ನುವಂಥದ್ದನ್ನು ಇಲ್ಲಿ ವಕೀಲರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನು ಆರೋಪಿಗಳಿಗೆ ಯಾವ ಯಾವ ರೀತಿಯಲ್ಲಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಸಂಕಷ್ಟಗಳಿಗೆ ಸಿಲುಕಿಕೊಳ್ಬೇಕೋ ಆ ರೀತಿ ಮಾಡಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಪೊಲೀಸರು ಮಾಡಿರುವಂಥ ತನಿಖೆ ಏನಿದೆ, ಇದು ಕಂಪ್ಲೀಟ್ ಆದಂತಹ ಹಳ್ಳಾತಿಸುವಂಥ ತನಿಖೆ ಅನ್ನುವಂಥದ್ದು ಇಲ್ಲಿ ವಕೀಲರು ಮಾಡಿರುವಂಥ ಆರೋಪ. ಇದ್ರ ಜೊತೆಗೆ ಗಿರೀಶ್ ನಾಯಕ್ ಅವರನ್ನು 18ನೇ ಆರೋಪಿ ಮಾಡಿ ಮತ್ತು ಹಾಗೆ ಆ ವಸ್ತುಸ್ಥಿತಿಗಳು ಏನೇನಿದ್ದಾವೆ ಎಲ್ಲವನ್ನು ಕೂಡ ಇಲ್ಲಿ ತನಿಖೆ ಆಗಬೇಕು, ಆ ರೀತಿ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ವಕೀಲರು ಮಾಡಿರುವಂತಹ ಒಂದು ಮನವಿ, ಕೋರ್ಟ್ನ ಮುಂದೆ ಮಾಡಿರುವಂಥ ಮನವಿ. ಈಗ ನೋಡಬೇಕು ಕೋರ್ಟ್ ಇದನ್ನು ಯಾವ ರೀತಿ ಪರಿಗಣನೆ ಮಾಡ್ತದೆ, ಎಷ್ಟು ಸೀರಿಯಸ್ ಆಗಿ ಇದು ಅಲಿಗೇಷನ್ ಆಗ್ತದೆ, ಜೊತೆಗೆ ಇದಕ್ಕೆ ಪೂರಕವಾದಂಥ ಸಾಕ್ಷಿಗಳನ್ನು ಕೂಡ ವಕೀಲರು ಸಲ್ಲಿಸಬೇಕಾಗ್ತದೆ. ನಂತರ ಕೋರ್ಟ್ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡಬೇಕು. ಒಟ್ಟಿನಲ್ಲಿ ಒಂದಂತೂ ಸ್ಪಷ್ಟ, ಈ ಪ್ರಕರಣ ಯಾವುದೋ ದಿಕ್ಕಿಗೆ ಸಾಗ್ತಾ ಇದೆ ಅಂತ ಹೇಳಿ ಇದ್ದಂಥ ಸಂದರ್ಭದಲ್ಲಿ ಮತ್ತೊಂದು ದಿಕ್ಕಿಗೆ ಸಾಗುವಂತಹ ಒಂದು ಟ್ವಿಸ್ಟ್ ಮಾತ್ರ ಸಿಕ್ಕಿರೋದು ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಈಗ ತನಿಖಾಧಿಕಾರಿ ವಿರುದ್ಧನೇ ಇಂಥದ್ದೊಂದು ಗಂಭೀರವಾದಂಥ ಆರೋಪ ಕೂಡ ಕೇಳಿಬಂದಿದೆ. ಇದನ್ನು ಯಾವ ರೀತಿ ಪೊಲೀಸ್ ಇಲಾಖೆ ಫೇಸ್ ಮಾಡುತ್ತೆ, ಹಾಗೆಯೇ ವಕೀಲರು ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ, ಕೋರ್ಟ್ ಇದನ್ನು ಯಾವ ರೀತಿ ನೋಡುತ್ತೆ, ಅಂತಿಮವಾಗಿ ಇಲ್ಲಿ ಏನು ತೀರ್ಪು ಬರುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಇಡೀ ದೇಶ ಅಥವಾ ಇಡೀ ಈಗ ರಾಜ್ಯ ಆ ರೀತಿ ಅಲ್ಲ, ಎಲ್ಲ ಕಡೆಯೂ ಕೂಡ ಒಂದು ಸಂಚಲನ ಮೂಡಿಸಿರುವಂಥ ಪ್ರಕರಣ, ಎಲ್ಲರೂ ಕೂಡ ಎದುರು ನೋಡ್ತಿರುವಂತಹ ಪ್ರಕರಣ. ಈ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಏನೆಲ್ಲ ಎಡವಟ್ಟುಗಳಾಗಿದೆ ಅನ್ನೋದನ್ನು ವಕೀಲರಾದಂಥವರು 100% ಪಾಯಿಂಟ್ಔಟ್ ಮಾಡಿರ್ತಾರೆ. ಇದೇ ರೀತಿ ಬೇರೆ ಬೇರೆ ವಕೀಲರು ಕೂಡ ಇದೇ ರೀತಿ ಪಾಯಿಂಟ್ಔಟ್ಗಳನ್ನು ಮಾಡಿ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಸಬ್ಮಿಟ್ ಮಾಡ್ತಾ ಇರ್ತಾರೆ. ನೋಡಬೇಕು ಅಂತಿಮವಾಗಿ ಏನು ಬರುತ್ತೆ, ಅಂತಿಮವಾದಂಥ ತೀರ್ಪು ಹೇಗಿರುತ್ತೆ. ಜೊತೆಗೆ ಇದರಿಂದ ಈ ಆರೋಪಿಗಳು ಈಗೇನೋ ಪರಪನಾಗ್ರಹಾರದಲ್ಲಿದ್ದಾರಲ್ಲ, ಇಲ್ಲಿರುವಂತಹ ಆರೋಪಿಗಳಿಗೆ ಒಂದು ರೀತಿಯಲ್ಲಿ ಟೆನ್ಷನ್ ಫ್ರೀ ಆಗ್ತಾರಾ ಅಥವಾ ಈ ಪ್ರಕರಣದಿಂದ ಮುಕ್ತಿ ಸಿಗಲ್ವೋ, ಅದು ಈಗ ಇರುವಂಥದ್ದು ಇಂಟ್ರೆಸ್ಟಿಂಗ್ ವಿಚಾರ. ಒಟ್ಟಿನಲ್ಲಿ ಈ ಕೇಸ್ನಲ್ಲಿ ಈ ಥರ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿರುವಂತಹ ಪೊಲೀಸ್ ಅಧಿಕಾರಿ ಆಚೆ ಬರೋದು ಬಹಳ ಕಷ್ಟ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ಅಂತಿಮವಾದಂಥ ತೀರ್ಪಿಗೆ ನಾವು ಕೂಡ ಕಾಯೋಣ ಅಂತೇಳಿ ಹೇಳ್ತಾ, ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಪ್ರಕರಣದ ಈ ಆರೋಪದ ಬಗ್ಗೆ, ವಕೀಲರ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.